ಕೆಲವು ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳು ಅಪಪ್ರಚಾರದಲ್ಲಿ ತೊಡಗಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಒಕ್ಕೂಟದ ಮಾಜಿ ಅಧ್ಯಕ್ಷ ಸದಾನಂದ ನಾವೂರ ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಸ್ಥೆಗಳ ಅಂಗವಾಗಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವಿಟ್ಲ ವಲಯ ಅಧ್ಯಕ್ಷ ರಾಜೇಂದ್ರ, ಬಿಸಿ ರೋಡ್ ಒಕ್ಕೂಟದ ಮಾಜಿ ಅಧ್ಯಕ್ಷ ಶೇಖರ್ ಸಾಮ್ನಿ, ಕಲ್ಲಡ್ಕ ವಲಯ ಅಧ್ಯಕ್ಷೆ ತುಳಸಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ನಿಮ್ದು ವಲಯ ಇದೆ, ಆ ವಲಯ ಈಗ ಬಂಟ್ವಾಳ ತಾಲೂಕು. ಅದಕ್ಕೆ ನಾವೇನಂದ್ರೆ ಈಗ ಬಂಟ್ವಾಳದಲ್ಲಿ ಎರಡು ಇದಾಗಿ ತಾಲೂಕು ಅಂದ್ರೆ ವಿಟ್ಲ ಮತ್ತು ಬಂಟ್ವಾಳ. ಇವರು ವಿಟ್ಲ ತಾಲೂಕಿಗೆ ಅವರು ವಿಟ್ಲ ತಾಲೂಕು, ನಾವು ಬಂಟ್ವಾಳ ತಾಲೂಕು. ಎರಡು ಇಲ್ಲಿ ಬಂಟ್ವಾಳ ಸಿಸಿ ಬ್ಯಾಂಕ್ ಒಂದು ಇದೇ ರೀತಿ ಇದೆ, ಅದು ನವೋದಯ, ಅದು ಇದಕ್ಕೆ ಸರಿ ಸರಿ. ಅವತ್ತು ಎಷ್ಟು ಪರ್ಸೆಂಟ್ ಅದು ಗೊತ್ತಿಲ್ಲ, ಯಾಕಂದ್ರೆ ಅದರಲ್ಲಿ ಒಂದು ಮಿತಿ ಉಂಟು. ಸಾಲಕ್ಕೆ ಮಿತಿ 1 ಲಕ್ಷ ಒಂದು ಸಂಘಕ್ಕೆ ಆ ತರ ಮಿತಿ ಉಂಟು. ನಮ್ಮದರಲ್ಲಿ 4 ಲಕ್ಷ ರೂಪಾಯಿ 10 ಜನರ ವಿಶ್ವಾಸದ ಮೇಲೆ ಕೊಡ್ತೇವೆ. ಅದಲ್ಲದೆ ಮನೆ ಮಾತ್ರ ಸೇಮ್ ಅಲ್ಲ, ಅದೇ ರೀತಿ ಇಲ್ಲ ಅದರಲ್ಲಿ ಅಷ್ಟು ಕೊಡುದು 1 ಲಕ್ಷ ಲಿಮಿಟ್.